ನಮಸ್ಕಾರ ಸ್ನೇಹಿತರೆ. ಏನು ಇವತ್ತು ರಾಜ್ಯದಲ್ಲಿ ಇವತ್ತು ಕನ್ನಡ 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 ಅಂದ್ರೆ ಏನು ಕೇವಲವಾಗಿದೆ. ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನ್ನಡಕ್ಕೆ ಅವಮಾನ. ಎಲ್ಲ ಒಂದ್ ಕಡೆ ಇವತ್ತು ಕನ್ನಡಕ್ಕೆ ಇವತ್ತು ಗಡಿ ಭಾಗದಂತ ಬೆಳಗಾವಿಲಿ ಅಲ್ಲಿ ಮಹಾರಾಷ್ಟ್ರದ MES ಪುಂಡರಲ್ಲಿ ಅಲ್ಲಿ ನಡೆದಂಥದ್ದು ಎಲ್ಲ ಒಂದ್ ಕಡೆ ಕನ್ನಡಕ್ಕೆ ಅವಮಾನ. ಎಲ್ಲ ಒಂದ್ ಕಡೆ ಕನ್ನಡಿಗರ ಮೇಲೆ ಇವತ್ತು ಹಿಂದಿ ವಾಲಗಳು ಇವತ್ತು ದಬ್ಬಾಳಿಕೆ ಒಂದಲ್ಲ ಏನು. ಕರ್ನಲ್ ಒಬ್ಬ ಮಿಲಿಟರಿ ಕರ್ನಲ್ ಒಬ್ಬ ಡೆಲಿವರಿ ಬಾಯ್ ಮೇಲೆ ಹಲ್ಲೆ ಮಾಡಿದ್ದು ಎಲ್ಲ ಒಂದು ಇನ್ಸಿಡೆಂಟ್ ಅಲ್ಲ. ಮೊನ್ನೆ ಒಂದು ಹೋಟೆಲಲ್ಲಿ ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾಗಿ ಬೋರ್ಡ್ ಹಾಕಿದ್ದು ಎಲ್ಲ ಒಂದ್ ಕಡೆ ಕನ್ನಡಿಗರ ಮೇಲೆ ಒಂದಲ್ಲ ಎರಡಲ್ಲ ಎಷ್ಟೆಷ್ಟು ಅವಮಾನಗಳಾಗ್ತಿದೆ. ಈ ನೆಲ ಜಲದಲ್ಲೇ ಈ ಸಂಸ್ಕೃತಿಲಿ ಬೆಳೆದು ಇಲ್ಲಿನ ಅನ್ನವನ್ನು ತಿಂದು ಈ ಒಂದು ಮಣ್ಣಲ್ಲೇ ಇವತ್ತು ತಮ್ಮ ಒಂದು ಬೇರ್ನ ಬೆಳೆಸ್ಕೊಂಡು ಇಲ್ಲಿ ವೃತ್ತಿ ಜೀವನನ ಸ್ಟಾರ್ಟ್ ಮಾಡ್ಕೊಂಡು ಇವತ್ತು ನಮ್ಮ ಒಂದು ಕನ್ನಡಿಗರ ಮೇಲೆ ಹಲ್ಲೆನೆ ಮಾಡ್ತಿದ್ದಾರೆ, ಇಲ್ಲಿ ಅವಮಾನ ಮಾಡ್ತಿದ್ದಾರೆ. ಭಾಷೆ ಮೇಲೆ ಎಲ್ಲೋ ಒಂದ್ ಕಡೆ ಹಿಡಿತಾ ಇಲ್ಲದೆ ಇವತ್ತು ಕಲಿಯುವಂಥದ್ದು ಇವತ್ತು ಆಗ್ತಿಲ್ಲ. ಇವತ್ತು ಅನ್ಯ ಭಾಷಿಕರು ಹಿಂದಿ ವಾಲಗಳು ಅಂತಾನೆ ಹೇಳ್ತಿದ್ದೀನಿ. ಇವತ್ತು ಯಾಕಪ್ಪ ನಾನು ಈ ಲೈವ್ ಉದ್ದೇಶ ಬಂದಿದ್ದೀನಿ ಅಂತ ಹೇಳಿದೆ, ಕಳೆದ ದಿನ ಏನು ನಡೆದಂಥದ್ದು ಒಂದು ಘಟನೆ ಏನಿದೆ, SBI ಬ್ಯಾಂಕ್ ಚಂದಾಪುರದ ಒಂದು ಬ್ರಾಂಚ್ ಅಲ್ಲಿ ನಡೆದಂತ ಶಾಖೆಯಲ್ಲಿ ನಡೆದಂತ ಒಂದು ಘಟನೆ ಏನಿದೆ. ಮ್ಯಾನೇಜರ್ ಒಂದು ಪುಂಡಾಟಿಕೆ ಕನ್ನಡ ಕಲೀರಿ ಅಂತ ಹೇಳಿದ್ರೆ ನಾನೇ ಕನ್ನಡ ಕಲಿಬೇಕು, ಹಿಂದಿಲಿ ಪ್ರಶ್ನೆ ಮಾಡ್ತಾರೆ. ನಾನು ಕನ್ನಡನೇ ಮಾತಾಡಲ್ಲ, ನಾನು ಕನ್ನಡ ಐ ಹೇಟ್ ಯು ಕನ್ನಡ, ಐ ಹೇಟ್ ಫಾರ್ ಕನ್ನಡ, ಐ ಡೋಂಟ್ ನಾಟ್ ಸ್ಪೀಚ್ ಕನ್ನಡ ಅಂತ. ಏನ್ ಕನ್ನಡ ಅಂದ್ರೆ ಇವ್ರಿಗೇನಾಗಿದೆ? ಇಲ್ಲಿ ತೆಗೆದುಕೊಳ್ತಿರೋ ಸಂಬಳ ಇವತ್ತು ಕರ್ನಾಟಕದಲ್ಲಿ ಇವತ್ತು ತಿಂತಿರೋದು ನೋಡಿದ್ರೆ ಈ ಮಣ್ಣಿನ ಅನ್ನ. ಎಷ್ಟು ದುರಂಕಾರ ಈ ಹೆಣ್ಮಗಳಿಗೆ. ಈ ಒಂದು SBI ಬ್ಯಾಂಕಿನ ಮ್ಯಾನೇಜರ್ನ ಕೂಡಲೇ ರಾಜ್ಯ ಸರ್ಕಾರ ಇವತ್ತು ಹೊರಗಡೆ ತೆಗ್ದಾಕ್ಬೇಕು. ಇವತ್ತು ಕನ್ನಡವನ್ನು ವಿರೋಧ ಮಾಡ್ತಿರುವಂತ ಕನ್ನಡ ಕಲಿಬೇಕು. ಅಟ್ಲೀಸ್ಟ್ ಕನ್ನಡ ಪದನು ಬಳಸ್ತಾ ಇಲ್ಲ ಅಂದ್ರೆ ಇವತ್ತು ಕನ್ನಡಕ್ಕೆ ಯಾವ ಸ್ಥಾನಮಾನ ಸಿಗ್ತಿದೆ. ಇವತ್ತು ಜ್ಞಾನಪೀಠ ಪ್ರಶಸ್ತಿಗಳು ಎಷ್ಟು ಬಂದಿದೆ. ಇವತ್ತು ಎಷ್ಟು ಕುವೆಂಪು ಅವರು, ದ ರಾ ಬೇಂದ್ರೆ ಅವರು, ಮಾಸ್ತಿ ಅವರು ಇಂಥ ಕಟ್ಟಂತ ಈ ಒಂದು ನೆಲನ ಇವತ್ತು ಎಷ್ಟು ಇವತ್ತು ಅನ್ಯ ಭಾಷಿಕರು ಯಾವ ರೀತಿ ಹಾಳು ಮಾಡ್ತಿದ್ದಾರೆ. ಈ ಬ್ಯಾಂಕ್ ಮ್ಯಾನೇಜರ್ ಪುಂಡಾಟಿಕೆ, ಒಬ್ಬ ಗ್ರಾಹಕರ ಮೇಲೆ ನಡ್ಕೊಂಡಂತ ನಡವಳಿಕೆ ಎಲ್ಲ ಒಂದ್ ಕಡೆ ವಿಷಾದನೆ ಅಂತ ಹೇಳ್ಬೋದು. ಕೂಡಲೇ ಇವತ್ತು ರಾಜ್ಯ ಸರ್ಕಾರ ಮ್ಯಾನೇಜರ್ನ ವೃತ್ತಿಯಿಂದ ತೆಗಿಬೇಕು. ಮತ್ತೆ ಹಾಗೆಯೇ ಇವತ್ತು ಕನ್ನಡ ಪರ ಹೋರಾಟಗಾರರು ಎಲ್ಲ ಒಗ್ಗೂಟಿ ಆ ಮ್ಯಾನೇಜರ್ಗೆ ಬುದ್ಧಿ ಕಲಿಸ್ಬೇಕು. ಇವತ್ತು ರಾಜ್ಯದ ಜನತೆ ಎಲ್ಲ ಒಂದ್ ಕಡೆ ಇವತ್ತು ಈ ಒಂದು ಇನ್ಸಿಡೆಂಟ್ ಅಲ್ಲ, ಸುಮಾರು ಇನ್ಸಿಡೆಂಟ್ಗಳು ನಡೀತಿದೆ. ಇಂಥ ಇನ್ಸಿಡೆಂಟ್ಗಳು ಕನ್ನಡ ಮೇಲೆ ದಬ್ಬಾಳಿಕೆ ಆಗ್ತಿರೋದು ಎಲ್ಲ ಒಂದ್ ಕಡೆ ತಿಂಗಳಿಗೆ 2 ತಿಂಗಳಿಗೆ ಒಂದೊಂದು ಬೆಳಕಿಗೆ ಬರ್ತಿದೆ. ಎಲ್ಲ ಒಂದ್ ಕಡೆ ಕನ್ನಡಿಗರ ಮೇಲೆ ಇವತ್ತು ಕರ್ನಾಟಕದಲ್ಲಿದ್ದು ಕನ್ನಡಿಗರ ಮೇಲೆ ಇವತ್ತು ದಬ್ಬಾಳಿಕೆ ಆಗ್ತಿದೆ. ಇವತ್ತು ಕನ್ನಡಿಗರ ಒಂದು ಎಲ್ಲ ಅವಮಾನ ಆಗ್ತಿದೆ. ಏನೋ ಆ ಒಂದು SBI ಮ್ಯಾನೇಜರ್ನ ಒಂದು ದರ್ಪ ದೌಲತ್ತು ಕೂಡಲೇ ಕೊನೆ ಹಾಕ್ಬೇಕು, ವೃತ್ತಿಯಿಂದ ವಜಾ ಮಾಡಬೇಕು. ಮತ್ತೆ ಇವತ್ತು RBI ಏನೇ ಹೇಳಿದೆ, ಆ ರಾಜ್ಯಗಳಲ್ಲಿ ಇವತ್ತು ಗ್ರಾಹಕರು ಕೇಳ್ತಿದ್ರೆ ಆ ರಾಜ್ಯಗಳಲ್ಲಿ ನೀವು ಭಾಷೆನ ಕಲಿಬೇಕು, ಯಾವ ಭಾಷೆ ಇರ್ತೀರಾ ಆ ಭಾಷೆ ಕಲಿಬೇಕು ಅಂತ ಹೇಳಿದ್ರೆ ಐ ಹೇಟ್ ಕನ್ನಡ, ಐ ಡೋಂಟ್ ನಾಟ್ ಸ್ಪೀಚ್ ಕನ್ನಡ ಅಂದ್ರೆ ಏನಿದ್ರ ಅರ್ಥ? ಇವತ್ತು ಕನ್ನಡಿಗರು ಏನಾಗ್ತಿದ್ದಾರೆ, ಇವತ್ತು ಕನ್ನಡಿಗರ ಪರಿಸ್ಥಿತಿ ಏನು? ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂಥದ್ರಲ್ಲಿ ಇವತ್ತು ಕನ್ನಡಿಗರ ಏನಾಗ್ತಿದೆ? ಇವತ್ತು ಈ ಮ್ಯಾನೇಜ್ನ ಪುಂಡಾಟಿಕೆ ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇವತ್ತು ಬ್ಯಾಂಕ್ಗಳಲ್ಲಿ ಲಕ್ಷಾಂತರ ಜನ ಇವತ್ತು ಹಿಂದಿ ವಾಲಗಳು ಇವತ್ತು ಕೆಲಸಗಳು ಮಾಡ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೂ ಬುದ್ಧಿ ಕಲಿಸ್ಬೇಕು. ಇವತ್ತು ಒಬ್ರನ್ನೇನಾದ್ರೂ ಬಿಟ್ರೆ ನಾವು ಇವತ್ತು ಕನ್ನಡ ಪರ ಹೋರಾಟಗಾರರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗ್ತಾರೆ ಅಂತೇಳಿ ನನ್ನ ಲೈವ್ನ ಈ ಒಂದು ಜನಸಾಮಾನ್ಯರಿಗೆ ತಿಳಿಸ್ತಿದ್ದೀನಿ. ಮುಂದಿನ ದಿನಗಳಲ್ಲಿ ಇಂಥ ಏನು ರಣಹೇಡಿಗಳು, ಇಂಥ ಒಂದು ಕನ್ನಡ ದ್ರೋಹಿಗಳು, ಒಂದು ದೇಶ ಪ್ರೇಮಿಗಳನ್ನ ಇಂಥವ್ರನ್ನ ನಾವು ರಾಜ್ಯದಿಂದ ಹೊರಗಡೆ ಹಟ್ಟಬೇಕು. ನಾನು ಕರ್ನಾಟಕದಲ್ಲಿ ಇದ್ದು ಇವತ್ತು ಕನ್ನಡ ಕಲೀಲಿಲ್ಲ ಅಂದ್ರೆ ಇವತ್ತು ಆ SBI ಪುಂಡಾಟಿಕೆ ಏನು, ಆ ಮ್ಯಾನೇಜರ್ನ ನಡವಳಿಕೆ ಏನು? ಮತ್ತೆ ಹಾಗೆಯೇ ಇವತ್ತು ಹಿಂದಿ ವಾಲಿ ರಾಷ್ಟ್ರ ಭಾಷೆ, ನಾನು ಅದ್ರಲ್ಲಿ ಮಾತ್ರ ಮಾತಾಡ್ತೀನಿ, ನಾನು ಕನ್ನಡದಲ್ಲಿ ಮಾತಾಡಲ್ಲ ಅಂದ್ರೆ ಇದ್ರ ಅರ್ಥ ಏನು? ಒಬ್ಬ ಗ್ರಾಹಕರ ಹತ್ರ ಒಂದು ಪದನು ಬಳಸ್ತಾ ಇಲ್ಲ ಈ ಒಂದು ಮ್ಯಾನೇಜರ್ ಅಂತ ಹೇಳಿದ್ರೆ ಎಷ್ಟು ದುರಂಕಾರ ಇರಬೇಕು ಇವ್ರಿಗೆ, ಅನ್ಯ ಭಾಷಿಕರಿಗೆ, ಹಿಂದಿ ವಾಲಗಳಿಗೆ ಅಂತೇಳಿ ನಾನು ಈ ಒಂದು ಪ್ರಶ್ನೆ ಮಾಡ್ತಿದ್ದೀನಿ. ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೋಬೇಕು. ಎಲ್ಲ ಒಂದ್ ಕಡೆ ಕನ್ನಡಿಗರು ಎಲ್ಲೆಲ್ಲೂ ನಿಮ್ಮ ಅಕ್ಕಪಕ್ಕದಲ್ಲಿ ಈ ತರ ಆಗ್ತಿರ್ತಾರೆ, ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ನನ್ನ ಒಂದು ಲೈವ್ನ ಉದ್ದೇಶ ಕರ್ನಾಟಕದಲ್ಲಿ ಕನ್ನಡ ಬೆಳಿಬೇಕು, ಕನ್ನಡ ಯಾವುದೇ ಕಾರಣಕ್ಕೂ ಕನ್ನಡ ಹಾಳಾಗ್ಬಾರ್ದು ಅನ್ನೋದು ನನ್ನ ಉದ್ದೇಶ. ಮುಂದಿನ ದಿನಗಳಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ಹಾಗೆ ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತೇಳಿ ನಾನು ಲೈವ್ ಮುಗಿಸ್ತಿದ್ದೀನಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡನೇ ಸತ್ಯ, ಕನ್ನಡವೇ ಮಿತ್ತ. ಜೈ ಹಿಂದ್, ಜೈ ಕರ್ನಾಟಕ ಮಾತು, ಒಂದೇ ಮಾತರು.